ಹೋಟೆಲ್ನ ವಾಶ್ರೂಮ್ನಲ್ಲಿ ಮೊಬೈಲ್ ಇಟ್ಟು ವಿಡಿಯೋ ಮಾಡಿರುವಂತಹ ಘಟನೆ ನಡೆದಿದೆ. ಶ್ರೀರಂಗಪಟ್ಟಣದ ಗಂಜಾಂ ಬಳಿಯ ಶರವಣ ಭವನ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮೈಸೂರು ಬೆಂಗಳೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿರುವಂತಹ ಹೋಟೆಲ್ ಇದು ಶರವಣ ಭವನ. ವಾಶ್ರೂಮ್ನಲ್ಲಿ ಮೊಬೈಲ್ ಅನ್ನು ಇಟ್ಟು ವಿಡಿಯೋ ಮಾಡಲಾಗಿದೆ. ಈ ಒಂದು ವಿಚಾರ ಪ್ರವಾಸಿಗರಿಗೆ ಗೊತ್ತಾಗಿದೆ. ವಿಡಿಯೋ ಆಗ್ತಾ ಇದ್ದಂತಹ ಮೊಬೈಲ್ ಏನಿದೆ ಅದು ಪ್ರವಾಸಿಗರ ಕಣ್ಣಿಗೆ ಬಿದ್ದಿದೆ. ಹೋಟೆಲ್ನ ಸಪ್ಲೈಯರ್ ಹರೀಶ್ನಿಂದ ಈ ಕೃತ್ಯ ನಡೆದಿದೆ. ಮತ್ತೊಂದು ಕಡೆ ಆತನಿಗೆ ಜನರು ಧರ್ಮದೇಟು ಕೊಟ್ಟಿದ್ದಾರೆ. ಕಾಮುಕ ಸಪ್ಲೈಯರ್ಗೆ ಸಾರ್ವಜನಿಕರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸಪ್ಲೈಯರ್ ವಿರುದ್ಧ ಪ್ರವಾಸಿಗರಿಂದ ಟೌನ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲಾಗಿದೆ. ಸದ್ಯ ಈಗ ಆರೋಪಿಯ ಮೊಬೈಲನ್ನು ಪೊಲೀಸರು ಜಪ್ತಿ ಮಾಡಿ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿರೋದು. ಹೋಟೆಲ್ನ ವಾಶ್ರೂಮ್ ಏನಿದೆ, ಈ ಶರವಣ ಭವನ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದೇ ಹೋಟೆಲ್ನಲ್ಲಿ ಆತ ಮೊಬೈಲನ್ನು ಇಟ್ಟಿದ್ದ. ವಾಶ್ರೂಮ್ನಲ್ಲಿ ಮೊಬೈಲ್ ಇಟ್ಟಿದ್ದ. ಅದು ವಿಡಿಯೋ ಆಗ್ತಾ ಇದ್ದನ್ನು ಪ್ರವಾಸಿಗರು ಗಮನಿಸಿದ್ದಾರೆ. ಇಮಿಡಿಯೇಟ್ ಆಗಿ ಆತನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಆತನನ್ನು ಥಳಿಸಿದ್ದಾರೆ. ಬಳಿಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸದ್ಯ ಆತನನ್ನು ವಶಕ್ಕೆ ಪಡೆದು ಮೊಬೈಲ್ ಜಪ್ತಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಾವು ಮೈಸೂರು ನಿವಾಸಿ. ಇಲ್ಲಿಗೆ ನಾವು ಶ್ರೀರಂಗಪಟ್ಟಣ ಮಂಡ್ಯ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ತಿಂಡಿಗೆ ಇಲ್ಲಿ ಬಂದಿದ್ವಿ. ಎಲ್ಲ ತಿಂಡಿ ತಿಂದ ಮೇಲೆ ನಮ್ಮ ತಾಯಿನೂ ಕೂಡ ಇಲ್ಲಿ ಹೋಟೆಲ್ ಶರವಣ ಭವನಕ್ಕೆ ಬಂದಿದ್ವಿ. ನಮ್ಮ ತಾಯಿನೂ ವಾಶ್ರೂಮ್ ಯೂಸ್ ಮಾಡಿದ್ದಾರೆ. ಅವ್ರು ಬಂದು ಇನ್ನೂ ಅಲ್ಲೇ ನಿಂತಿದ್ದಾರೆ ವಾಶ್ರೂಮ್ ಹತ್ರನೇ, ವಾಶ್ ಬೇಸಿನ್ ಹತ್ರನೇ. ನನ್ನ ತಂಗಿ ಯೂಸ್ ಮಾಡಕ್ಕೆ ಹೋದಾಗ ಆ ಕಡೆಯಿಂದ ಅಲ್ಲಿ ಸ್ಟಾಫೇ ಬಂದು ಮೊಬೈಲ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾನೆ ಮೇಲ್ಗಡೆಯಿಂದ. ಆ ವಿಡಿಯೋ ರೆಕಾರ್ಡಿಂಗ್ ಮೊಬೈಲ್ ಇಲ್ಲವೇ ಇಲ್ಲ ಅಂತ ನಾವು ಮೊಬೈಲ್ ಕಿತ್ಕೊಂಡು ನೋಡಿದ್ರೆ ರೀಸೆಂಟಲ್ಲಿ ಕ್ಯಾಮ್ರಾದೆಲ್ಲ ಅಪ್ಲಿಕೇಶನ್ ಓಪನ್ ಆಗಿದೆ. ನೆಕ್ಸ್ಟ್ ನೋಡಿದ್ರೆ ಅವನ ಹತ್ರನೇ ಪಾಸ್ವರ್ಡ್ ತಗೊಂಡು ಎಲ್ಲ ಓಪನ್ ಮಾಡಿದಾಗ ಎಲ್ಲ ಡಿಲೀಟೆಡ್ ಆಪ್ಷನ್ಸಲ್ಲಿ ಸುಮಾರು ಜನ, ಇವತ್ತು ನಾನು ನೋಡಿದ್ದು ನಮ್ಮದು ಹುಡುಗಿದಿದೆ, ನಮ್ಮ ತಂಗಿದ್ದೇನೆ, ಅದು ಬಿಟ್ಟು ಸುಮಾರು ಜನದ್ದು ಕೂಡ ವಿಡಿಯೋಸ್ ಇದೆ ಅದರಲ್ಲಿ. ಅದೆಲ್ಲ ರೀಸೆಂಟ್ ಡಿಲೀಟೆಡ್ ಇದೆ. ಬಟ್ ಗ್ಯಾಲರಿ ಹುಡುಕಿದ್ರೆ ಅದು ಇನ್ನೂ ಎಷ್ಟು ಸಿಗುತ್ತೆ ಅದೇನು ಗೊತ್ತಿಲ್ಲ. ಸುಮಾರು ಹುಡುಗಿದು ಹಂಗೆ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅವನು. ಈಗ ನಾವು ಬರೀ ಒಂದು 3-4 ತೆಗೆದು ನೋಡಿದ್ವಿ, ಎಲ್ಲ ಹಂಗೆ ಸಿಕ್ಕಿದೆ ಸರ್ ವಿಡಿಯೋ. ನಾವು ಹೋದ್ಲು ನಮ್ಮ ಮಗಳು. ಹೋದ ತಕ್ಷಣ ಲೈಟ್ ಆನ್ ಆಯ್ತು, ಕಿರ್ಚ್ಕೊಂಡ್ಲು. ಕಿರ್ಚ್ಕೊಂಡ ತಕ್ಷಣ ನಾನು ಹೋಗಿ ಇವನಿಗೂ ಬೈದೆ, ಏನೋ ಹೋಟ್ಲು ಇದು ಮಾಡ್ತಾ ಇದೆಯಲ್ಲ ಅಂತ ಬೈದೆ ಇವನಿಗೂ. ಅವಾಗ ನಮ್ಮ ಮನೆಯವ್ರಿಗೆಲ್ಲ ಕರ್ಕೊಬಂದು ಹೇಳಿದೆ. ಲೈಟ್ ಆದ ತಕ್ಷಣ ಕಿರ್ಚ್ಕೊಂಡ್ಲು. ಲೈಟ್ ಆಯ್ತು, ಅಮ್ಮ ವಿಡಿಯೋ ಮಾಡ್ತಾ ನೋಡು ಅಂತ ಕಿರ್ಚ್ಕೊಂಡ್ಲು. ನಮ್ಮ ಮಗಳು ಹೇಳಿದ್ಲು. ತಿಂಡಿ ತಿನ್ನಕ್ಕೆ ಬಂದಿದ್ವಿ. ಹೆಂಗೆ ನಾವು ವಾಶ್ರೂಮ್ಗೆ ಹೋಗ್ಬಾರ್ದ ಹೇಳಿ? ನಾವು ಊರಿಗೆ ಹೋಗೋರು, ತುಮಕೂರ್ಗೆ ಹೋಗೋರು ಹಿಂಗೆ ಮಾಡ್ತಾವನ್ನೆಲ್ಲ.